ಜಿಕೆ ಫೌಂಡೇಶನ್ ಕಚೇರಿ ಉದ್ಘಾಟನೆ ಮತ್ತು ಜಿಕೆ ಸ್ವಾಮಿಯವರ ಜನ್ಮದಿನದ ಕಾರ್ಯಕ್ರಮ. ಬಳ್ಳಾರಿ ನಗರದ ಅಂಧ್ರಾಳ ಭಾಗದಲ್ಲಿ 8ನೇ ವಾರ್ಡಿನ ಮಾಡೆಲ್ ಪಬ್ಲಿಕ್ ಸ್ಕೂಲ್ ಹತ್ತಿರ ಇದೇ ಭಾನುವಾರ ಬೆಳಿಗ್ಗೆ 11:30 ಜಿಕೆ ಫೌಂಡೇಶನ್ ಮತ್ತು ಜಿಕೆ ಡೆವಲಪರ್ಸ್ನ ನೂತನ ಕಚೇರಿಯ ಉದ್ಘಾಟನೆ ಹಾಗೂ ಜಿಕೆ ಫೌಂಡೇಶನ್ ಸಂಸ್ಥಾಪಕ ಜಿಕೆ ಸ್ವಾಮಿಯವರ ಜನ್ಮ ದಿನಾಚರಣೆ ಸಮಾರಂಭವನ್ನು ತಮ್ಮ ನಿವಾಸದಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಯಿತು. ಇದೇ ವೇಳೆ ಮುಖಂಡರು, ಉದ್ಯಮಿಗಳು, ಅಭಿಮಾನಿಗಳು ಮತ್ತು ತಮ್ಮ ಎಲ್ಲ ಬಂಧು ಬಳಗದವರು ಆಗಮಿಸಿ ಶುಭವನ್ನು ಹಾರೈಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಟ್ಟೆ ಸ್ವಾಮಿಯವರು ಕೂಡ ಆಗಮಿಸಿ ತಮ್ಮ ಜನ್ಮದಿನ ಇವತ್ತೇ ಆಗಿದ್ದರಿಂದ ಜಿಕೆ ಸ್ವಾಮಿಯವರ ಜೊತೆಯಲ್ಲಿ ಆಚರಿಸಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಆಗಮಿಸಿ ಶುಭ ಕೋರಿದ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷ ಪಿ. ಶೇಖರ್ ಅವರು ಮಾತನಾಡಿದ್ದು, ಜಿಕೆ ಸ್ವಾಮಿಯವರು ಒಬ್ಬ ಸರಳವಾದ ವ್ಯಕ್ತಿ. ಆದರೆ ಇವರು ಬಳ್ಳಾರಿ ನಗರದಲ್ಲಿ ಅತಿ ವೇಗವಾಗಿ ಸಮಾಜ ಸೇವೆ ಮಾಡ್ತಾ ಬೆಳೆದು ಬಂದಿದ್ದಾರೆ. ಇವರು ಇನ್ನಷ್ಟು ಸಮಾಜ ಸೇವೆ ಮಾಡಲು ಇನ್ನೂ ಎತ್ತರಕ್ಕೆ ಬೆಳೆಯಲೆಂದು ದೇವರಲ್ಲಿ ಪ್ರಾರ್ಥಿಸಿ ಶುಭವನ್ನು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರು, ತಮ್ಮ ಬಂಧು ಬಳಗದವರು, ಉದ್ಯಮಿಗಳು, ಅಭಿಮಾನಿಗಳು ಭಾಗಿಯಾಗಿದ್ದರು. ಸಹಾಯ ಮಾಡೋದಾಗ್ಲಿ, ಬಡಬಗರಿಗೆ ಮತ್ತು ಇವಾಗಿನ ಯುವಕರಿಗೆ. ಹಾಗಾಗಿ ನಮ್ಮ ಜಿಕೆ ಸ್ವಾಮಿ ಅವರು ಕೆಲವೇ ದಿನಗಳಲ್ಲಿ ಪ್ರಖ್ಯಾತಿ ಪಡೆದಿದ್ದಾರಪ್ಪ ಅಂತಂದ್ರೆ ಸಮಾಜ ಸೇವೆ ಮಾಡಿ ಅವರು ಪ್ರಖ್ಯಾತಿ ಪಡೆದಿದ್ದಾರೆ. ಯಾಕೆ ನಾವೆಲ್ಲ ನೋಡ್ತಾ ಇದ್ವು ಜಿಕೆ ಸ್ವಾಮಿ ಜಿಕೆ ಫೌಂಡೇಶನ್ ಅಂತಂದ್ರೆ ಯಾರು ಇವ್ರು ಏನಪ್ಪ ಅಂತ. ಯಾಕಂದ್ರೆ ಜನ ಗುರುತಿಸ್ತಾರೆ. ಹಾಗಾಗಿ ಭಗವಂತ ಅವ್ರು ಎಲ್ಲಾ ರೀತಿಯಿಂದ ಶಕ್ತಿಯನ್ನ ಕೊಟ್ಟಿದ್ದಾನೆ. ಹಾಗಾಗಿ ನಾವು ನೋಡ್ತಾ ಇರ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ, ವಾಟ್ಸಪ್ಗಳಲ್ಲಿ. ಬಳ್ಳಾರಿ ನಗರದಲ್ಲಿ ಇವತ್ತು ಸಮಾಜ ಸೇವೆಯಲ್ಲಿ ಒಬ್ಬ ಮುನ್ಸೂಚನೆ ಸಮಾಜ ಸೇವಕ ಮತ್ತು ಉದ್ದಿಮೆದಾರನಾಗಿ ಹೊರಹೊಮ್ಮಿದ್ದಾರೆ. ಹಾಗಾಗಿ ಆ ವ್ಯಕ್ತಿ ನನಗೀಗ 2ನೇ ಸಾರಿ ಅವರ ಹುಟ್ಟುಹಬ್ಬಕ್ಕೆ ನಾನು ಬರ್ತಾ ಇದ್ದೀನಿ. 3ನೇ ದರ್ಜೆನಲ್ಲಿ ಇವತ್ತು ನಮ್ಮ ಜಿಕೆ ಸ್ವಾಮಿ ಅವರು ಈ ಬಳ್ಳಾರಿ ನಗರಕ್ಕ ಜನರಿಗೆ ಏನಾದ್ರೂ ಕೂಡ ಮಾಡ್ತಾರೆ ಅನ್ನೋ ಒಂದು ಭರವಸೆನ ತುಂಬಾ ಯುವ ಸಮುದಾಯದಲ್ಲಿ ಇವತ್ತು ಬೇರೂರಿದೆ. ಹಾಗಾಗಿ ಆ ತಾಯಿ ದುರ್ಗಮ್ಮವ ಅವರಿಗೆ ಎಲ್ಲಾ ಶಕ್ತಿಯನ್ನ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ಅವರು ಪ್ರವೇಶ ಮಾಡ್ಲಿ ಅಂತ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಸ್ವಾಗತ ಮಾಡ್ತೀನಿ.